ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ. ಮುಂಬೈನಲ್ಲಿ ಕೇಸರಿ ಸೇನೆ ಅಕ್ಷರಶಃ ಆರ್ಭಟಿಸಿದೆ. ಠಾಕ್ರೆಗಳ ಕೋಟೆಯನ್ನ ಬಿಜೆಪಿ ಶಿವಸೇನೆ ಸೇರಿ ಛಿದ್ರ ಮಾಡಿದೆ. ಅದು ಬಾಳಾ ಠಾಕ್ರೆ ಎಂಬ ಬಲಭೀಮ ಕಟ್ಟಿದ್ದ ಬಲಿಷ್ಠ ಕೋಟೆ. ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಜೊತೆ ಕೈಕುಲುಕುವುದಿಲ್ಲ ಎಂದು ಸೀನಿಯರ್ ಠಾಕ್ರೆ ಗುಡುಗಿದ್ರು. ಆದ್ರೆ ಉದ್ಧವ್ ಠಾಕ್ರೆ ಅದೇ ಕಾಂಗ್ರೆಸ್ ಜೊತೆಗೂಡಿದ್ರು. ಮುಸ್ಲಿಮರ ಮತ ಕೇಳತೊಡಗಿದ್ರು. ಮಾಡಿದ ತಪ್ಪಿಗೆ ಮುಂಬೈ ಕೂಡ ಠಾಕ್ರೆಗಳ ಕೈ ತಪ್ಪಿದೆ. ಬಿಎಂಸಿ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್. ಫಡ್ನವೀಸ್ ಶಿಂದೆ ಆಟಕ್ಕೆ ಠಾಕ್ರೆಗಳ ಖೇಲ್ ಖತಮ್. ಬರೋಬ್ಬರಿ ಸುಮಾರು 3 ದಶಕಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಅಂತ್ಯವಾಗಿದೆ. ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಸ್ಪಷ್ಟ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆಗೇರಿದೆ. ಇನ್ನು ಮುಂದೆ ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಯಾದ ಬಿಎಂಸಿಯನ್ನು ಬಿಜೆಪಿ ಆಳಲಿದೆ. 227 ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ 129 ಸ್ಥಾನ ಗೆದ್ದು ಪಟ್ಟಕ್ಕೇರಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ, ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಮೈತ್ರಿಕೂಟ ಕೇವಲ 72 ಸೀಟ್ ಗೆದ್ದಿದೆ. ಕಾಂಗ್ರೆಸ್ ದೋಸ್ತಿಗಳು 15 ಸ್ಥಾನ, ಇತರರು 11 ಸ್ಥಾನಕ್ಕೆ ತೃಪ್ತಿಪಟ್ಟರು. ಪುಣೆ ಮಹಾನಗರ ಪಾಲಿಕೆಯಲ್ಲಿ ಆಘಾತಕಾರಿ ಫಲಿತಾಂಶಗಳು ಹೊರಬಂದಿದೆ. ಬಿಜೆಪಿ ಪ್ರಬಲ ಪುನರಾಗಮನ ಮಾಡಿದೆ. ಪುಣೆ ಮಹಾನಗರ ಪಾಲಿಕೆ ಫಲಿತಾಂಶಗಳಲ್ಲಿ ಅಜಿತ್ ದಾದಾ ವಿರುದ್ಧ ಫಡ್ನವೀಸ್ ಪಡೆ ಗೆದ್ದು ಬಿಗಿದೆ. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಬಿಜೆಪಿ ಶಿವಸೇನೆ ಸೇರಿ 90 ಸೀಟ್ ಗೆದ್ರೆ ಎನ್ಸಿಪಿ ಮಿತ್ರಕೂಟ 20, ಉದ್ಧವ್ ಶಿವಸೇನೆ ಕಾಂಗ್ರೆಸ್ ಸೇರಿ 10 ಸೀಟ್ ಗೆದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ. ಮುಂಬೈನಲ್ಲಿ ಕೇಸರಿ ಸೇನೆ ಅಕ್ಷರಶಃ ಆರ್ಭಟಿಸಿದೆ. ಠಾಕ್ರೆಗಳ ಕೋಟೆಯನ್ನ ಬಿಜೆಪಿ ಶಿವಸೇನೆ ಸೇರಿ ಛಿದ್ರ ಮಾಡಿದೆ. ಅದು ಬಾಳಾ ಠಾಕ್ರೆ ಎಂಬ ಬಲಭೀಮ ಕಟ್ಟಿದ್ದ ಬಲಿಷ್ಠ ಕೋಟೆ. ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಜೊತೆ ಕೈಕುಲುಕುವುದಿಲ್ಲ ಎಂದು ಸೀನಿಯರ್ ಠಾಕ್ರೆ ಗುಡುಗಿದ್ರು. ಆದ್ರೆ ಉದ್ಧವ್ ಠಾಕ್ರೆ ಅದೇ ಕಾಂಗ್ರೆಸ್ ಜೊತೆಗೂಡಿದ್ರು. ಮುಸ್ಲಿಮರ ಮತ ಕೇಳತೊಡಗಿದ್ರು. ಮಾಡಿದ ತಪ್ಪಿಗೆ ಮುಂಬೈ ಕೂಡ ಠಾಕ್ರೆಗಳ ಕೈ ತಪ್ಪಿದೆ. ಬಿಎಂಸಿ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್. ಫಡ್ನವೀಸ್ ಶಿಂದೆ ಆಟಕ್ಕೆ ಠಾಕ್ರೆಗಳ ಖೇಲ್ ಖತಮ್. ಬರೋಬ್ಬರಿ ಸುಮಾರು 3 ದಶಕಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಅಂತ್ಯವಾಗಿದೆ. ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಸ್ಪಷ್ಟ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆಗೇರಿದೆ. ಇನ್ನು ಮುಂದೆ ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಯಾದ ಬಿಎಂಸಿಯನ್ನು ಬಿಜೆಪಿ ಆಳಲಿದೆ. 227 ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ 129 ಸ್ಥಾನ ಗೆದ್ದು ಪಟ್ಟಕ್ಕೇರಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ, ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಮೈತ್ರಿಕೂಟ ಕೇವಲ 72 ಸೀಟ್ ಗೆದ್ದಿದೆ. ಕಾಂಗ್ರೆಸ್ ದೋಸ್ತಿಗಳು 15 ಸ್ಥಾನ, ಇತರರು 11 ಸ್ಥಾನಕ್ಕೆ ತೃಪ್ತಿಪಟ್ಟರು.
ಪುಣೆ ಮಹಾನಗರ ಪಾಲಿಕೆಯಲ್ಲಿ ಆಘಾತಕಾರಿ ಫಲಿತಾಂಶಗಳು ಹೊರಬಂದಿದೆ. ಬಿಜೆಪಿ ಪ್ರಬಲ ಪುನರಾಗಮನ ಮಾಡಿದೆ. ಪುಣೆ ಮಹಾನಗರ ಪಾಲಿಕೆ ಫಲಿತಾಂಶಗಳಲ್ಲಿ ಅಜಿತ್ ದಾದಾ ವಿರುದ್ಧ ಫಡ್ನವೀಸ್ ಪಡೆ ಗೆದ್ದು ಬಿಗಿದೆ. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಬಿಜೆಪಿ ಶಿವಸೇನೆ ಸೇರಿ 90 ಸೀಟ್ ಗೆದ್ರೆ ಎನ್ಸಿಪಿ ಮಿತ್ರಕೂಟ 20, ಉದ್ಧವ್ ಶಿವಸೇನೆ ಕಾಂಗ್ರೆಸ್ ಸೇರಿ 10 ಸೀಟ್ ಗೆದ್ದಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ. ಮುಂಬೈನಲ್ಲಿ ಕೇಸರಿ ಸೇನೆ ಅಕ್ಷರಶಃ ಆರ್ಭಟಿಸಿದೆ. ಠಾಕ್ರೆಗಳ ಕೋಟೆಯನ್ನ ಬಿಜೆಪಿ ಶಿವಸೇನೆ ಸೇರಿ ಛಿದ್ರ ಮಾಡಿದೆ. ಅದು ಬಾಳಾ ಠಾಕ್ರೆ ಎಂಬ ಬಲಭೀಮ ಕಟ್ಟಿದ್ದ ಬಲಿಷ್ಠ ಕೋಟೆ. ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಜೊತೆ ಕೈಕುಲುಕುವುದಿಲ್ಲ ಎಂದು ಸೀನಿಯರ್ ಠಾಕ್ರೆ ಗುಡುಗಿದ್ರು. ಆದ್ರೆ ಉದ್ಧವ್ ಠಾಕ್ರೆ ಅದೇ ಕಾಂಗ್ರೆಸ್ ಜೊತೆಗೂಡಿದ್ರು. ಮುಸ್ಲಿಮರ ಮತ ಕೇಳತೊಡಗಿದ್ರು. ಮಾಡಿದ ತಪ್ಪಿಗೆ ಮುಂಬೈ ಕೂಡ ಠಾಕ್ರೆಗಳ ಕೈ ತಪ್ಪಿದೆ. ಬಿಎಂಸಿ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್. ಫಡ್ನವೀಸ್ ಶಿಂದೆ ಆಟಕ್ಕೆ ಠಾಕ್ರೆಗಳ ಖೇಲ್ ಖತಮ್. ಬರೋಬ್ಬರಿ ಸುಮಾರು 3 ದಶಕಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಅಂತ್ಯವಾಗಿದೆ. ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಸ್ಪಷ್ಟ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆಗೇರಿದೆ. ಇನ್ನು ಮುಂದೆ ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಯಾದ ಬಿಎಂಸಿಯನ್ನು ಬಿಜೆಪಿ ಆಳಲಿದೆ. 227 ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ 129 ಸ್ಥಾನ ಗೆದ್ದು ಪಟ್ಟಕ್ಕೇರಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ, ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಮೈತ್ರಿಕೂಟ ಕೇವಲ 72 ಸೀಟ್ ಗೆದ್ದಿದೆ. ಕಾಂಗ್ರೆಸ್ ದೋಸ್ತಿಗಳು 15 ಸ್ಥಾನ, ಇತರರು 11 ಸ್ಥಾನಕ್ಕೆ ತೃಪ್ತಿಪಟ್ಟರು. ಪುಣೆ ಮಹಾನಗರ ಪಾಲಿಕೆಯಲ್ಲಿ ಆಘಾತಕಾರಿ ಫಲಿತಾಂಶಗಳು ಹೊರಬಂದಿದೆ. ಬಿಜೆಪಿ ಪ್ರಬಲ ಪುನರಾಗಮನ ಮಾಡಿದೆ. ಪುಣೆ ಮಹಾನಗರ ಪಾಲಿಕೆ ಫಲಿತಾಂಶಗಳಲ್ಲಿ ಅಜಿತ್ ದಾದಾ ವಿರುದ್ಧ ಫಡ್ನವೀಸ್ ಪಡೆ ಗೆದ್ದು ಬಿಗಿದೆ. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಬಿಜೆಪಿ ಶಿವಸೇನೆ ಸೇರಿ 90 ಸೀಟ್ ಗೆದ್ರೆ ಎನ್ಸಿಪಿ ಮಿತ್ರಕೂಟ 20, ಉದ್ಧವ್ ಶಿವಸೇನೆ ಕಾಂಗ್ರೆಸ್ ಸೇರಿ 10 ಸೀಟ್ ಗೆದ್ದಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ. ಮುಂಬೈನಲ್ಲಿ ಕೇಸರಿ ಸೇನೆ ಅಕ್ಷರಶಃ ಆರ್ಭಟಿಸಿದೆ. ಠಾಕ್ರೆಗಳ ಕೋಟೆಯನ್ನ ಬಿಜೆಪಿ ಶಿವಸೇನೆ ಸೇರಿ ಛಿದ್ರ ಮಾಡಿದೆ. ಅದು ಬಾಳಾ ಠಾಕ್ರೆ ಎಂಬ ಬಲಭೀಮ ಕಟ್ಟಿದ್ದ ಬಲಿಷ್ಠ ಕೋಟೆ. ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಜೊತೆ ಕೈಕುಲುಕುವುದಿಲ್ಲ ಎಂದು ಸೀನಿಯರ್ ಠಾಕ್ರೆ ಗುಡುಗಿದ್ರು. ಆದ್ರೆ ಉದ್ಧವ್ ಠಾಕ್ರೆ ಅದೇ ಕಾಂಗ್ರೆಸ್ ಜೊತೆಗೂಡಿದ್ರು. ಮುಸ್ಲಿಮರ ಮತ ಕೇಳತೊಡಗಿದ್ರು. ಮಾಡಿದ ತಪ್ಪಿಗೆ ಮುಂಬೈ ಕೂಡ ಠಾಕ್ರೆಗಳ ಕೈ ತಪ್ಪಿದೆ. ಬಿಎಂಸಿ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್. ಫಡ್ನವೀಸ್ ಶಿಂದೆ ಆಟಕ್ಕೆ ಠಾಕ್ರೆಗಳ ಖೇಲ್ ಖತಮ್.
ಬರೋಬ್ಬರಿ ಸುಮಾರು 3 ದಶಕಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಅಂತ್ಯವಾಗಿದೆ. ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಸ್ಪಷ್ಟ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆಗೇರಿದೆ. ಇನ್ನು ಮುಂದೆ ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಯಾದ ಬಿಎಂಸಿಯನ್ನು ಬಿಜೆಪಿ ಆಳಲಿದೆ. 227 ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ 129 ಸ್ಥಾನ ಗೆದ್ದು ಪಟ್ಟಕ್ಕೇರಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ, ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಮೈತ್ರಿಕೂಟ ಕೇವಲ 72 ಸೀಟ್ ಗೆದ್ದಿದೆ. ಕಾಂಗ್ರೆಸ್ ದೋಸ್ತಿಗಳು 15 ಸ್ಥಾನ, ಇತರರು 11 ಸ್ಥಾನಕ್ಕೆ ತೃಪ್ತಿಪಟ್ಟರು. ಪುಣೆ ಮಹಾನಗರ ಪಾಲಿಕೆಯಲ್ಲಿ ಆಘಾತಕಾರಿ ಫಲಿತಾಂಶಗಳು ಹೊರಬಂದಿದೆ. ಬಿಜೆಪಿ ಪ್ರಬಲ ಪುನರಾಗಮನ ಮಾಡಿದೆ. ಪುಣೆ ಮಹಾನಗರ ಪಾಲಿಕೆ ಫಲಿತಾಂಶಗಳಲ್ಲಿ ಅಜಿತ್ ದಾದಾ ವಿರುದ್ಧ ಫಡ್ನವೀಸ್ ಪಡೆ ಗೆದ್ದು ಬಿಗಿದೆ. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಬಿಜೆಪಿ ಶಿವಸೇನೆ ಸೇರಿ 90 ಸೀಟ್ ಗೆದ್ರೆ ಎನ್ಸಿಪಿ ಮಿತ್ರಕೂಟ 20, ಉದ್ಧವ್ ಶಿವಸೇನೆ ಕಾಂಗ್ರೆಸ್ ಸೇರಿ 10 ಸೀಟ್ ಗೆದ್ದಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.